ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮಮ್ಮ ಬೋಂಡ ಮಾಡ್ತಿದ್ದಾರೆ. ಒಬ್ಬೊಬ್ರು ಹೇಳ್ತಾರೆ ಸೋಡಾ ಮತ್ತು ಅಕ್ಕಿ ಹಿಟ್ಟು ಅಂದರೆ ಮಾತ್ರ ಗರಿಯಾಗಿ ಸಾಫ್ಟಾಗಿ ಬರೋದು ಅಂತ. ನಮ್ಮಮ್ಮ ಅವೆರಡನ್ನೂ ಯೂಸ್ ಮಾಡ್ದಲೆ ಗರಿಯಾಗಿ ಸಾಫ್ಟಾಗಿ ಮಾಡ್ತಾರೆ. ಏನೇನು ಹಾಕ್ಕೊಂತಾರೆ ಬನ್ನಿ ನೋಡೋಣ. ಶುರು ಮಾಡೋಣ. ನಾನು ಇಲ್ಲಿ 1.5 ಗ್ಲಾಸ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವನ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಮತ್ತು ಅದ್ರ ಜೊತೆಗೆ ಸಬ್ಸಿಗೆ ಸೊಪ್ಪು ಹಾಕಿದ್ದೀನಿ. ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಬೋಂಡ ಮತ್ತು ಸಖತ್ತು ಟೇಸ್ಟಿಯಾಗಿ ಬರುತ್ತೆ. ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಎಣ್ಣೆನ ಆಲ್ರೆಡಿ ಕಾಯಕ್ಕೆ ಇಟ್ಟಿದ್ದೀನಿ. ಸೊ ಹೇಗೆ ಮಾಡೋದು ಅಂತ ಕಲಿಸ್ಕೊತೀನಿ ಬನ್ನಿ. ಮೊದಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟಿಗೆ ಹಸಿಮೆಣಸಿನ್ಕಾಯಿ, ನೆಕ್ಸ್ಟು ಕರಿಬೇವು, ನೆಕ್ಸ್ಟು ಈರುಳ್ಳಿ, ಹೆಚ್ಚಿರೋ ಅಷ್ಟು ಈರುಳ್ಳಿಗಳನ್ನ ಹಾಕ್ಕೊಳ್ಳಿ. ಅದಾದಮೇಲೆ ಕಟ್ ಮಾಡಬೇಕು. ಸೊ ಇವಾಗ ಈರುಳ್ಳಿ ಹಾಕ್ಕೊಂಡಾದ್ಮೇಲೆ ಏನಪ್ಪ ಮಾಡಬೇಕು ಅಂದರೆ ಪೂರ ನೀಟಾಗಿ ಕಲಿಸ್ಕೋಬೇಕು. ಏಕೆ ಅಂದರೆ ಈರುಳ್ಳಿಲಿ ನೀರು ಬಿಟ್ಕೊಳ್ಳುತ್ತೆ. ಸೊ ನಿಮಗೆ ಹಸಿ ಹಿಟ್ಟಿಗೆ ಹದ ಬರೋವರೆಗೂ ನೀಟಾಗಿ ಕಲಿಸ್ಕೋಬೇಕು. ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು. ಫುಲ್ ಎಂಡಿಂಗ್ವರೆಗೂ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ನೋಡಿ, ಇವಾಗ ನೀಟಾಗಿ ಎಲ್ಲ ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಹೆಚ್ಚಿರೋಂಥ ಸಬ್ಸಿಗೆ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ನೀಟಾಗಿ ಎಲ್ಲ ಕಲಿಸ್ಕೊಂಡಿದ್ದಾಗಿದೆ ಇವಾಗ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟನ್ನ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನ ನೀವು ಬಳಸ್ಕೊಳ್ಳಿ. ಓಕೆನಾ? ನಾನು ಕಲಿಸಿರೋದಕ್ಕೆ ಇಷ್ಟು ಸಾಕು ಅನಿಸುತ್ತೆ. ಇಷ್ಟು ಸಾಕು ಅನ್ಕೊಂಡು ನೀರು ಹಾಕ್ಕೊಳ್ತಾರೆ ಪೂರ ನೀಟಾಗಿ ಕಲಿಸ್ಕೋಬೇಕು. ನೋಡಿ, ನಾನು ಯಾವುದೇ ಸೋಡಾ ಆಗಲಿ ಯಾವುದೇ ಅಕ್ಕಿ ಹಿಟ್ಟಾಗಲಿ ನಾನು ಏನೂ ಬಳಸ್ತಾ ಇಲ್ಲ. ಏನಿದ್ರು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಎಕ್ಸ್ಟ್ರಾ ಅಂದರೆ ಸಬ್ಸಿಗೆ ಸೊಪ್ಪು ಒಂದನ್ನು ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗೆಲ್ಲ ಇದನ್ನು ಕಲಿಸಿದಾಯಿತು. ಇವಾಗ ಸ್ವಲ್ಪನೇ ನೀರು ಹಾಕ್ಕೋಬೇಕು. ತುಂಬ ನೀರು ಹಾಕ್ಕೊಂಡು ತೆಳ್ಳಗಾಗ್ಬಿಡುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ತಾ ಬರಬೇಕು. ನೋಡಿ, ಇಷ್ಟು ಹದ ಬರೋವರೆಗೂ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡೇ ಕಲಿಸ್ಕೋಬೇಕು. ಕಲಿಸ್ಕೊಂಡು ಇದನ್ನು 5 ರಿಂದ 10 ನಿಮಿಷ ನೀವು ನೆನೆಯೋದಕ್ಕೆ ಬಿಟ್ಬಿಡ್ಬೇಕು. ಕಲಿಸಿದ ತಕ್ಷಣವೇ ಬೋಂಡ ಬಿಡೋಕ್ಕೆ ಹೋದರೆ ಗಟ್ಟಿ ಆಗಿಬಿಡುತ್ತೆ. ಕಲಸಿ ಒಂದು 5 ರಿಂದ 10 ನಿಮಿಷ ಅದನ್ನು ನೆನೆಯೋದಕ್ಕೆ ಬಿಟ್ಟು ಪ್ಲೇಟ್ ಮುಚ್ಚಿ ನೆನೆಯೋದಕ್ಕೆ ಬಿಟ್ಬಿಡಿ. ಸೊ ನೋಡಿ, ಎಷ್ಟು ನೀಟಾಗಿ ಅದು ತುಂಬ ಸಾಫ್ಟಿಯಾಗಿ ಮೆದುವಾಗಿ ಬಂದಿದೆ ಹಸಿಟ್ಟು. ಈಗ ನೀವು ಹಿಂಗೆ ಎತ್ಕೊಂಡ್ರೆ ಅದು ಉಂಡೆ ರೀತಿ ಬರಬೇಕು. ಆ ರೀತಿ ನೀವು ಕಲಿಸ್ಕೊಂಡಿರಬೇಕು. ಆಯಿತಾ? ತುಂಬ ಎಲ್ಲ ಅಳ್ಕೊಂಡು ಹಸಿಟ್ಟು ತುಂಬ ಚೆನ್ನಾಗಾಗಿದೆ. ನೋಡಿ, ಫಸ್ಟೇ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆಯಾ ಅಂತ ನೋಡ್ಕೊಳ್ಳೋಣ ಬನ್ನಿ. ಎಣ್ಣೆ ಕಾದಿದೆ. ಸೊ ಇಷ್ಟು ಸಣ್ಣ ಮಾಡಿಕೊಂಡು ಸಣ್ಣ ಉರಿನೇ ಬೇಯಿಸಿದ್ರೆ ಒಳಗಡೆ ಇರೋ ಕಡಲೆ ಹಿಟ್ಟು ತುಂಬ ಚೆನ್ನಾಗಿ ಬೇಯುತ್ತೆ. ಇಲ್ಲ ಅಂತಂದರೆ ಕಡಲೆ ಹಿಟ್ಟು ಬೇಯೋದಿಲ್ಲ. ಸಣ್ಣ ಉರಿ ಮಾಡಿಕೊಂಡು ತುಂಬ ಲೋ ಫ್ಲೇಮಲ್ಲಿ ಹಿಂದೆ ಮುಂದೆ ಆಡಿಸ್ತಾ ನೀಟಾಗಿ ಬೇಯಿಸ್ಕೊಡಿ. ನೋಡಿ, ಸಣ್ಣ ಫ್ಲೇಮಲ್ಲಿ. ಸೊ ಹಿಂಗೆ ಕೈ ಆಡಿಸ್ತಾನೇ ಇರಬೇಕು. ಬಿಟ್ಬಿಟ್ಟು ಟಿ ವಿ ನೋಡೋಕೆ ಕೂತ್ಕೊಳ್ಳೋದು ಅದೆಲ್ಲ ಮಾಡಬಾರ್ದು. ಹಿಂಗೆ ಕೈ ಆಡಿಸ್ತಾನೇ ಇರಬೇಕು. ಕೈ ಆಡಿಸ್ತಾ ಇದ್ದರೆ ಅದು ತುಂಬ ಚೆನ್ನಾಗಿ ಬೇಯ್ತಾ ಇರುತ್ತೆ. ನೋಡಿ, ಎಷ್ಟು ಬ್ರೌನಿಶ್ ಬರ್ತಾ ಇದೆ. ನೋಡಿ, ಇವಾಗ ಆಗಿದೆ. ಸೊ ಇವಾಗ ನೀಟಾಗಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ಪ್ಲೇಟ್ಗೆ ಎತ್ಕೊಳ್ಳೋಣ. ನೋಡಿ ಯಾವ ರೀತಿ ಬಂದಿದೆ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ಅಂತ. ಒಳಗಡೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈರುಳ್ಳಿ ಬಂದಿದೆ ಮತ್ತು ತುಂಬ ಸಾಫ್ಟಾಗಿ ಬಂದಿದೆ. ಸೊ ನನ್ನ ಮಗನಿಗೆ ಕೊಡ್ತಾಯಿದ್ದೀನಿ. ತಿನ್ನೋಡಿ ಹೇಗಿದೆ ಅಂತ ಹೇಳ್ತಾನೆ. ಹೇಗಿದೆ ಅಚ್ಚು ಪಪ್ಪು? ಸಖತ್ತಾಗಿದೆ. ಮಾತ್ರ ಸಾಫ್ಟ್ ಆಗಿದೆಯಾ ಇಲ್ವಾ? ಸಾಫ್ಟ್ ಆಗಿದೆ. ತುಂಬ ಚೆನ್ನಾಗಿ ಬಂದಿದೆಯಾ? ಸಖತ್ತಾಗಿದೆ. ನೋಡ್ದಾ, ತುಂಬ ಚೆನ್ನಾಗಿದೆ ಅಂತೆ. ಸೊ ನಾನು ಮಾಡಿದ ರೀತಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ. ಥ್ಯಾಂಕ್ ಯು.